ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ INDIA ಮೈತ್ರಿಕೂಟ ಇದೆಯಲ್ಲ, BJP ವಿರುದ್ಧ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಕೂಟ ಇರಬೇಕು, ಮೈತ್ರಿಕೂಟ ಇರಬೇಕು ಅಂತ ಮಾಡ್ಕೊಂಡಿದ್ದಾರಲ್ಲ, ಈ ಕೂಟದಲ್ಲಿ ಅಕಟಕಟ ಆಗ್ತಾ ಇದೆ, ದೊಡ್ಡ ಬಿರುಗಾಳಿ ಎತ್ತಿದೆ. BJPಯನ್ನು ಸೋಲಿಸೋ ಉದ್ದೇಶದೊಂದಿಗೆ ಕಳೆದ 1 ವರ್ಷದಿಂದ ಕೂಡಿದ್ದ ಕೈಗಳು ಈಗ ನಿಧಾನಕ್ಕೆ ಸಡಿಲಾಗಿ ಆಮೇಲೆ ಮುಷ್ಟಿ ಕಟ್ಕೊಂಡು ಮುಖಾಮುತ್ತಿ ನೋಡದೆ ಪಂಚ್ ಮಾಡ್ಕೊಳ್ತಿದ್ದಾರೆ. ಈಗ INDIA ಮೈತ್ರಿಕೂಟದಲ್ಲಿ ದೊಡ್ಡ ಪಾಲುದಾರ ಪಕ್ಷಗಳಾದ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಕೂಟದಲ್ಲಿ ಬಂಡಾಯದ ಬಾವುಟದ ಗೂಟವನ್ನು ನೆಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅಂತೂ TMC ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ, ಏನ್ ನಮ್ಮ ಹತ್ರ ಬಂದು ಸೀಟ್ ಕೇಳೋದು, ಬೆಂಗಾಲ್ ನಮ್ದು ಅನ್ನೋ ರೀತಿಯಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಮ್ಗೆ ಯಾರು ಮುಲಾಜು ಬೇಡ, ನಾವು ಕಾಂಗ್ರೆಸ್ ಜೊತೆಗೆ ಸೇರಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ, ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಸಾಮಾನ್ಯರ ಪಕ್ಷ, ಪಂಜಾಬ್ನಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿಧಾನಕ್ಕೆ ತಮ್ಮ ರೈಲ್ ಇಂಜಿನ್ಗೆ BJPಯ ಬೋಗಿಯನ್ನು ಸಿಕ್ಕಿಸ್ಕೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಅವ್ರಿಗೆ ಬೇಜಾರಾದಾಗಲೆಲ್ಲ ಹಿಂದ್ಗಡೆ ಬೋಗಿ ಚೇಂಜ್ ಮಾಡ್ತಾ ಇರ್ತಾರೆ, ರೈಲ್ ಹಿಂದ್ಗಡೆ ಅವರು ಟ್ರಾಲಿ ಚೇಂಜ್ ಮಾಡ್ತಾ ಇರ್ತಾರೆ. ರಾಮ ಮಂದಿರ ಉದ್ಘಾಟನೆಯಾಗಿ 48 ಗಂಟೆಗಳಲ್ಲೇ INDIA ಕೂಟದ 2 ವಿಕೆಟ್ ಪತನ ಆಗಿದೆ. 1 ವಿಕೆಟ್ ಪತನ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ ನಿಧಾನಕ್ಕೆ ಕಾಂಗ್ರೆಸ್ಸನ್ನು ತೆಗೊಳ್ಳೋ ಮೂಲಕ, ಅದೇ ಕೂಟದಲ್ಲಿ ಇದ್ದುಕೊಂಡೇ ಕಾಂಗ್ರೆಸ್ಸನ್ನು ತೆಗೊಳ್ಳೋ ಮೂಲಕ, ಕೇಂದ್ರದ ಮೋದಿ ಸರ್ಕಾರದ ಡಿಸಿಷನನ್ನು ಹೊಗಳೋ ಮೂಲಕ ಬಿಳಿ ಬಾವುಟವನ್ನು ಹಾರಿಸ್ತಾ ಇರೋ ಥರ ಕಾಣಿಸ್ತಾ ಇದೆ BJP ಕಡೆಗೆ. ಏನಕ್ಕೆ ಹಿಂಗಾಗ್ತಾ ಇದೆ? INDIA ಕೂಟ ಯಾಕೆ ಸರಿ ಬರ್ತಾ ಇಲ್ಲ? ಈಗ ವಿಪಕ್ಷಗಳ ನಡುವೆ ಬಂಡಾಯ ಹೇಳೋಕೆ ರಾಮ ಮಂದಿರ ಎಫೆಕ್ಟ್ ಏನು? ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ಬಿಡೋಣ. ಸ್ನೇಹಿತರೆ, ಈ ಸಲ ಹೇಗಾದ್ರೂ ಮಾಡಿ BJPಯನ್ನ ತಡಿಬೇಕು, 2024ರ ಚುನಾವಣೆಯಲ್ಲಿ ಫೈಟ್ ಮಾಡಬೇಕು ಜೋರಾಗಿ ಅಂತ BJP ವಿರೋಧಿ ಪಕ್ಷಗಳೆಲ್ಲ ಸೇರ್ಕೊಂಡು INDIA ಅಂತ ಒಂದು ಮೈತ್ರಿಕೂಟವನ್ನ ಮಾಡಿಕೊಂಡ್ರು. ಆ ಕೂಟದಲ್ಲಿ ಈಗ ಬಂಡಾಯ ಶುರುವಾಗಿದೆ. ಯಾವಾಗಲೂ ಅಸಮಾಧಾನ ಇದ್ದೇ ಇತ್ತು. ಇವರೆಲ್ಲ ಎಷ್ಟೊಂದು ವಿರೋಧಾಭಾಸ ಹೊಂದಿರೋ ವ್ಯಕ್ತಿಗಳು ಒಂದು ಕಡೆ ಹೆಂಗಿರ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಯಾಕಂದರೆ DMK ಪಕ್ಕದಲ್ಲಿ ಶಿವಸೇನೆ, ತದ್ ವಿರುದ್ಧ ಗುಣಲಕ್ಷಣಗಳು ಇವರೆರಡರದ್ದು ಕೂಡ. ನಿತೀಶ್ ಪಕ್ಕದಲ್ಲಿ ಲಾಲು, ಕೇಜ್ರಿವಾಲ್ ಪಕ್ಕದಲ್ಲಿ ಕಾಂಗ್ರೆಸ್ಸು, ಮಮತಾ ಪಕ್ಕದಲ್ಲಿ ಕಮ್ಯುನಿಸ್ಟ್ರು. ಇದು ಕೂತಾಗಲೇ ಈ ಕೂಟದಲ್ಲಿ ಯಾವಾಗ ಅಕಟಕಟ ಅಂತ ಸ್ವರ ಬರುತ್ತೆ ಅನ್ನೋ ಅನುಮಾನ, ಪ್ರಶ್ನೆಗಳು ಇದ್ದಿದ್ವು. ಅದರಲ್ಲೂ ಕೇರಳದಲ್ಲಿ, ಪಂಜಾಬ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ದಿಲ್ಲಿಯಲ್ಲಿ, ಹೀಗೆ ನಾನಾ ಕಡೆಗಳಲ್ಲಿದು ಆಗದೇ ಇರೋ ಕೆಲಸ ಇದು ಅನ್ನೋ ವಾತಾವರಣ ಇತ್ತು. ಈಗ ಊಹೆ ಮಾಡದಂತೆ ಪಶ್ಚಿಮ ಬಂಗಾಳದಲ್ಲಿ ನಮ್ಮದು ಏಕಾಂಗಿ ಸ್ಪರ್ಧೆ ಅಂತ ಮಮತಾ ಬ್ಯಾನರ್ಜಿಯವರ ಪಾರ್ಟಿ ಡಿಕ್ಲೇರ್ ಮಾಡಿದೆ. ನನಗೂ ಕಾಂಗ್ರೆಸ್ಗೂ ಯಾವ ಸಂಬಂಧ ಇಲ್ಲ, ನಾವು ಒಬ್ಬಂಟಿಯಾಗಿ ಹೋರಾಡ್ತೀವಿ, ಚುನಾವಣೆ ಬಳಿಕ ರಾಷ್ಟ್ರ ಮಟ್ಟದ ಮೈತ್ರಿಕೂಟವನ್ನು ಆಮೇಲೆ ಯೋಚನೆ ಮಾಡ್ತೀವಿ, ಚುನಾವಣೆ ಆದಮೇಲೆ ಅಂತ ದೀದಿ ಹೇಳಿದ್ದಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ರು, ಅಧೀರ್ ರಂಜನ್ ಚೌಧರಿ ಅವರು ಕೂಡ ಬೈಕೊಂಡು ಓಡಾಡ್ತಿದ್ರು ಮೊನ್ನೆ ತನಕ ಮಮತಾ ಬ್ಯಾನರ್ಜಿಗೆ. ಯಾವ ದೀದಿ, ಬರೀ ನಾಟಕ ಇವ್ರದ್ದು, BJP ಕಂಡ್ರೆ ಆಗಲ್ಲ ಅಂತ ನಾಟಕ ಮಾಡ್ತಾರೆ. ಇಲ್ಲಿ ಮೋದಿಗೆ ಬೈತಾರೆ, ಅಮಿತ್ ಶಾಗೆ ಬೈತಾರೆ, ದಿಲ್ಲಿಗೆ ಹೋಗಿ ದಾದಾ 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 ಅಂತ ಹೇಳಿ ಈ ದೀದಿ ಮೋದಿ ಹಿಂದೆ ಓಡಾಡ್ತಾರೆ, ದಾದಾ ಸೇವೆ ಮಾಡ್ತಾರೆ ಇವರು ಅಂತೆಲ್ಲ ಶಬ್ದಗಳನ್ನು ಬಳಸಿ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಮಮತಾಗೆ ಬೈದಿದ್ರು. ಈಗ ಮಮತಾ ನೀವು ಸಹವಾಸನೇ ಬೇಡ ಅಂತ ಹೇಳಿದ್ದಾರೆ. ನಾನು ಪ್ರಪೋಸಲ್ ಕೊಡೋದು, ಬೆಂಗಾಲ್ ನಂದು, ನಾನು ಪ್ರಪೋಸಲ್ ಕೊಡೋದು, ನಾನು ಕೊಟ್ಟಿದ್ದೆ, ಅದನ್ನು ಕಾಂಗ್ರೆಸ್ ಒಪ್ಕೊಂಡಿಲ್ಲ, ಹಾಗಾಗಿ ಬೇಕಾಗಿಲ್ಲ ನಮಗೆ ಅಂತ ಹೇಳಿದ್ದಾರೆ.
12 ಸೀಟ್ ಕೇಳ್ತಾರೆ ಕಾಂಗ್ರೆಸ್ನವ್ರು ಬೆಂಗಾಲಲ್ಲಿ. ಲಾಸ್ಟ್ ಟೈಮ್ ಗೆದ್ದಿದ್ದೇ 2 ಸೀಟ್ ಅವರು, ಈಗ 12 ಕೇಳ್ತಿದ್ದಾರೆ. ನಾವು ಒಬ್ಬರೇ ಸ್ಪರ್ಧೆ ಮಾಡ್ತೀವಿ, ಬೇಕಿದ್ರೆ ನೀವು ದೇಶಾದ್ಯಂತ 300ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿ, ಬೇರೆ ಕಡೆ ನೋಡ್ಕೊಳ್ಳಿ ನೀವು ಅಂತ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾರೆ. ಈ ಮೂಲಕ ಮೈತ್ರಿಕೂಟದಲ್ಲಿ ಮಮತಾ ಎಕ್ಸಿಟ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇದು ಎಷ್ಟು ದೊಡ್ಡ ಪೆಟ್ಟು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಮತ್ತು ಮೈತ್ರಿಕೂಟಕ್ಕೆ, ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ. TMC INDA ಕೂಟದ ಇಂಪಾರ್ಟೆಂಟ್ ಪಿಲ್ಲರ್ ಅವರು ಇರಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಒಡಕು ಮುಡೋಕೆ ದೊಡ್ಡ ಕಾರಣ ಕೂಡ ಇದೆ. ಏನಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ ಮತ್ತು TMC ಪರಸ್ಪರ ಬದ್ಧ ವಿರೋಧಿಗಳು. ಕಾಂಗ್ರೆಸ್ಸಿನ ನುಂಗಿ ನೀರು ಕುಡದೆ ಮಮತಾ ಬ್ಯಾನರ್ಜಿ TMC ಕಟ್ಟಿರೋದು. ಇನ್ನೂ ಹೇಳಬೇಕು ಅಂದರೆ ಈ ಹಿಂದೆ ಇದೇ ಕಾಂಗ್ರೆಸ್ಸನ್ನು ಧಿಕ್ಕರಿಸಿನೇ ಮಮತಾ ಹೊಸ ಪಾರ್ಟಿ ಕಟ್ಟಿದ್ದು. ಇಬ್ಬರಿಗೂ ದೊಡ್ಡ ಬಡಿದಾಟ ಇದೆ. ಅದರಲ್ಲೂ ಕಾಂಗ್ರೆಸ್ನ ಲೋಕಸಭಾ ನಾಯಕ ಅಧೀರ್ ರಂಜನ್ ಚೌಧರಿಗೂ ಮಮತಾಗೂ ಆಗೇನೇ ಬರಲ್ಲ. ಆಗಲೇ ಹೇಳಿದ್ವಿ ನಿಮಗೆ, ಇಬ್ಬರು ದಶಕಗಳಿಂದ ಒಬ್ಬರ ವಿರುದ್ಧ ಒಬ್ಬರು ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಹೀಗಾಗಿ ಆ ದೊಡ್ಡ ನಾಯಕರ ಮಟ್ಟದಲ್ಲೇ ದೋಸ್ತಿ ಸರಿಯಿಲ್ಲ. ಮೊನ್ನೆ ಕೂಡ ಸೀಟ್ ಶೇರಿಂಗ್ ವಿಚಾರದಲ್ಲಿ 4-5 ಸುತ್ತು ಮಾತುಕತೆ ಆಗಿತ್ತಾದರೂ ಇದು ನನ್ನ ಏರಿಯಾ, ಅದನ್ನು ಬಿಟ್ಟು ನೀವು ಬೇರೆ ಕಡೆ ಆಟ ಆಡ್ಕೊಳ್ಳಿ ಅಂತ TMC ಕಡ್ಡಿ ತುಂಡು ಮಾಡ್ದಂಗೆ ಹೇಳಿತ್ತು. ಆದರೆ ಕಾಂಗ್ರೆಸ್ ಅದಕ್ಕೆ ಒಪ್ಪಿಲ್ಲ. 42 ಸೀಟ್ ಇರೋ ರಾಜ್ಯ ಬಿಟ್ಟು ಹೋದರೆ ನಾಳೆ ಇಡೀ ಬಂಗಾಳವನ್ನು ಮಮತಾಗೆ ಒಪ್ಪಿಸಿ ನಾವು ನೆಲೆ ಇಲ್ಲದೆ ಅಲಿದಾಡಬೇಕಾಗತ್ತೆ ಅನ್ನೋದು ಕಾಂಗ್ರೆಸ್ ಚಿಂತೆ. ಹೀಗಾಗಿ ಇಬ್ಬರು ಜಗಳ ಆಡ್ಕೊಂಡಿದ್ರು ಸೀಟ್ ವಿಚಾರಕ್ಕೆ. ಜೊತೆಗೆ ಮಮತಾ ಬ್ಯಾನರ್ಜಿ ದೂರ ಹೋಗ್ತಿರೋಕೆ ಇನ್ನೂ ಒಂದು ಕಾರಣ ಇದೆ. ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರು ಒಂದೇ ಕೂಟದಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಷ್ಟು ದ್ವೇಷ ಮಾಡ್ತಾರೆ, ಅದಕ್ಕಿಂತ 10 ಪಟ್ಟು ಹೆಚ್ಚು ಕಮ್ಯುನಿಸ್ಟರನ್ನು ದ್ವೇಷ ಮಾಡ್ತಾರೆ. ಕಮ್ಯುನಿಸ್ಟರ ಅಸ್ತಿತ್ವವನ್ನು ಅಲ್ಲಾಡಿಸಿ TMCನ ಪವರಿಗೆ ತಂದಿದ್ದೇ ಮಮತಾ ಬ್ಯಾನರ್ಜಿ. ಹೀಗಾಗಿ ಇಬ್ಬರಿಗೂ ದೊಡ್ಡ ಸೇಡಿದೆ. ಇಲ್ಲಿ ಇವರಿಬ್ಬರು ಒಂದಾಗೋಕೆ ಸಾಧ್ಯನೇ ಇರಲಿಲ್ಲ. ಅದು ರಾಜಕೀಯ ಊಹೆಗಳ ಪ್ರಕಾರ ಈಗ ನಿಜ ಆಗ್ತಾ ಇದೆ. ಆ ಕಡೆ ಪಂಜಾಬ್ನಲ್ಲೂ ಕೂಡ ಆಪ್ ಬಂಡಾಯದ ಬಾವುಟವನ್ನು ಹಾರಿಸಿದೆ. 13 ಸೀಟ್ ಇರೋ ಪಂಜಾಬ್ನಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 8 ಗೆದ್ದಿತ್ತು, ಆಪ್ 1 ಗೆದ್ದಿರಲಿಲ್ಲ. ಬಟ್ ಅಲ್ಲಿ ಈಗ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ನ ತೊಳೆದ ಹಾಗೆ ಆಪ್ನವರು. ಸೊ ನಮಗೆ ಹೆಚ್ಚು ಸೀಟ್ ಕೊಡಿ ಅಂತ ಆಮ್ ಆದ್ಮಿ ಪಾರ್ಟಿಯವರು ಕೇಳ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಸೊ ಈ ಕಾರಣದಿಂದ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡೋಕೆ ಮುಂದಾಗಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಜೊತೆಗೆ ಯಾವುದೇ ಮೈತ್ರಿ ಇಲ್ಲ ಅಂತ ಪಂಜಾಬ್ನ ಮುಖ್ಯಮಂತ್ರಿನೇ ಅನೌನ್ಸ್ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಬಿಟ್ಟರೆ ಪಕ್ಷದಲ್ಲಿ ನಂಬರ್ 2 ನ್ಯಾಷನಲ್ ಲೆವೆಲ್ನಲ್ಲಿ ಅಂತ ಕರೆಸ್ಕೊಳ್ತಾರೆ ಭಗವಂತ್ ಮಾನ್. ಯಾಕಂದರೆ ಪಂಜಾಬ್ನಂಥ ರಾಜ್ಯದ ಆಪ್ ಮುಖ್ಯಮಂತ್ರಿಯವರು ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಈ ಮೂಲಕ ಆಮ್ ಆದ್ಮಿ ಪಾರ್ಟಿ ಕೂಡ ಒಂದು ಕಾಲನ ಹೊರಗಿಟ್ಟಾಗಿದೆ. ಈ ಮುಂಚೆನೇ ಅವರು ಸಾಕಷ್ಟು ಕಂಡೀಷನ್ ಹಾಕಿ ಕೂಟಕ್ಕೆ ಸೇರಿದ್ರು. ಈಗ ನೋಡಿ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಎಂಥ ಕಿತಾಪತಿ ಮಾಡಿದ್ದಾರೆ ಅಂದರೆ, ಖರ್ಗೆ ಅವ್ರನ್ನ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಒಳಗೂ ಗೊಂದಲ ಸೃಷ್ಟಿ ಮಾಡಿ, ರಾಹುಲ್ ಗಾಂಧಿನ ಕಕ್ಕಾಬಿಕ್ಕಿ ಮಾಡಿ, INDA ಕೂಟದಲ್ಲಿ ಖರ್ಗೆನ ಪ್ರೆಸಿಡೆಂಟ್ ಮಾಡೋಕ್ಕೆ ಕುಮ್ಮಕ್ಕನ್ನು ಕೊಟ್ಟು, ಈಗ ನಾವು ಬರಲ್ಲ ಟಾಟಾ, ನಾನು ಆಟಕ್ಕಿಲ್ಲ, ಬ್ಯಾಟ್ ತಗೊಂಡು ಹೋಗ್ತೀನಿ ಮನೆಗೆ ಅಂತೇಳಿ ಇಬ್ಬರು ಹೊರನಡೆದಿದ್ದಾರೆ. INDA ಕೂಟ ಈಗ ಫುಲ್ ಗಲಿಬಿಲಿ ಆಗಿದೆ. ಈ ನಡುವೆ ನಿತೀಶ್ ಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 1.5 ವರ್ಷಗಳಿಂದ ದಿನ ಬೆಳಗಾದ್ರೆ BJPನ ಬೈಕೊಂಡು ಓಡಾಡ್ತಿದ್ದ ನಿತೀಶ್ ಕುಮಾರ್ ಈಗ BJPಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಅದಕ್ಕೆ ಕಾರಣ ನಿನ್ನೆಯಷ್ಟೇ ಕೇಂದ್ರ ಸರ್ಕಾರ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಟ್ಟಿತ್ತು. ಅದನ್ನು ಅನೌನ್ಸ್ ಮಾಡಿತ್ತು ಭಾರತ ಮರಣೋತ್ತರವಾಗಿ. BJPಗೆ ನಾವು ಧನ್ಯವಾದ ಹೇಳ್ತೀವಿ, ಮೋದಿ ಸರ್ಕಾರದ ಗುಡ್ ಡಿಸಿಷನ್ ಇದು ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ. ಈ ಮೂಲಕ ಇದು BJP ಹಾಗೂ JDU ಹಳೆಯ ಸಂಬಂಧಕ್ಕೆ ಬೆಸುಗೆ ಹಾಕೋ ಸೂಚನೆ ಅಂತ ಬಣ್ಣಿಸಲಾಗ್ತಾ ಇದೆ. ಯಾಕಂದ್ರೆ 40 ಸೀಟ್ ಇರೋ ಬಿಹಾರದಲ್ಲಿ ಲಾಲು ಮತ್ತು JDU ಇಬ್ಬರು ಒಟ್ಟಿಗೆ ಎಲೆಕ್ಷನ್ಗೆ ಹೋಗ್ತಾರೆ ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಲಾಲು ಮತ್ತು ನಿತೀಶ್ಗೆ ಅಂತರ ಹೆಚ್ಚಾಗ್ತಾ ಬಂತು. ಹತ್ತತ್ರ ಅಕ್ಕಪಕ್ಕ ಕೂತು ಅವರು ಮಾತಾಡ್ತಾ ಇರಲಿಲ್ಲ. ಅದಾದ್ಮೇಲೆ ಈಗ ರಾಮ ಮಂದಿರದ ಉದ್ಘಾಟನೆ ಆದ್ಮೇಲೆ ಅದರ ಒಂದು ಪ್ರಭಾವ ಕೂಡ ರಾಷ್ಟ್ರವ್ಯಾಪಿ ಕಾಣಿಸ್ತಾ ಇದೆ. UP ಬಿಹಾರ್ನಲ್ಲಿ ಜಾಸ್ತಿನೇ ಇದು ಕಾಣಿಸುತ್ತೆ. ಹೀಗಾಗಿ ನಿತೀಶ್ ಇದ್ದಕ್ಕಿದ್ದ ಹಾಗೆ ತಾವು ಇಷ್ಟು ದಿನ BJP ಕಡೆಗೆ ಹಾರಿಸ್ತಾ ಇದ್ದ ಬಾವುಟದ ಬಣ್ಣವನ್ನು ಚೇಂಜ್ ಮಾಡಿ ಈಗ ಬಿಳಿ ಬಣ್ಣದ ಬಾವುಟವನ್ನು ಹಾರಿಸ್ತಿರೋ ಥರ ಕಾಣಿಸ್ತಾ ಇದೆ. ಈ ಹಿಂದೆ ಕೂಡ ನಿತೀಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು ಗೊತ್ತಾ? ನೋಟ್ ಬ್ಯಾನ್ ಮಾಡಿದಂಥ ಟೈಮ್ನಲ್ಲಿ PM ಮೋದಿಯನ್ನು ಹೊಗಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಧಾನಮಂತ್ರಿ ಅತ್ಯಂತ ಧೈರ್ಯಶಾಲಿಯಾಗಿ ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದಾರೆ ಅಂತ ನಿತೀಶ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲಿ ತನಕ ಬೈಕೊಂಡು ಓಡಾಡ್ತಿದ್ರು, ಆವಾಗ ಆ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದಮೇಲೆ BJP ಮತ್ತು ನಿತೀಶ್ ಕುಮಾರ್ ಮತ್ತೆ ಪ್ಯಾಚಪ್ ಮಾಡಿಕೊಂಡು ಬ್ರೇಕಪ್ಪನ್ನು ಮುರ್ಕೊಂಡು ಪ್ಯಾಚಪ್ ಮಾಡಿಕೊಂಡು ಲವ್ ಶುರು ಮಾಡ್ಕೊಂಡಿದ್ರು. ಈಗ ಮತ್ತೆ ಚುನಾವಣೆಗೆ 2 ತಿಂಗಳಿರ್ಬೇಕಾದ್ರೆ ನಿತೀಶ್ ಕುಮಾರ್ ಕಾಂಗ್ರೆಸ್ ಕೊಟ್ಟೇ ಇಲ್ಲ ಈ ಕರ್ಪೂರಿ ಠಾಕೂರ್ ಅವರಿಗೆ, ಇವರೊಬ್ಬರು ಅತ್ಯಂತ ಹಿರಿಯ OBC ಲೀಡರ್ ಅಲ್ಲಿನವರು, ಅತ್ಯಂತ ಸರಳ ಸಜ್ಜನ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡವರು, ಬಹಳ ಹೆಸರಿದೆ ಬಿಹಾರದಲ್ಲಿ ಅವರಿಗೆ, ಅತ್ಯಂತ ಸರಳವಾಗಿ ಬದುಕಿದ್ರು, ಮುಖ್ಯಮಂತ್ರಿ ಆಗಿದ್ರು ಕೂಡ, ಆ ಲೆವೆಲಿಗೆ ಬೆಳೆದ್ರು ಕೂಡ ಅಂತ ಅವರಿಗೀಗ ಭಾರತ ರತ್ನ ಕೊಟ್ಟಿರೋದನ್ನು ಕಾಂಗ್ರೆಸ್ ಕೊಟ್ಟಿರಲಿಲ್ಲ, ಇದನ್ನು ಮೋದಿ ಸರ್ಕಾರ ಕೊಟ್ಟಿದೆ, ಗುಡ್ ಡಿಸಿಷನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿತೀಶ್ ಕುಮಾರ್.
ಅವರಿರೋದು INDIA ಕೂಟದಲ್ಲಿ ಕಾಂಗ್ರೆಸ್ ಜೊತೆಗೆ. ಬಿಹಾರದಲ್ಲೂ ಕೂಡ INDIA ಕೂಟದ್ದೇ ಸರ್ಕಾರ ಇರೋದು, ಲಾಲು, ನಿತೀಶ್, ಕಾಂಗ್ರೆಸ್ ಎಲ್ಲ ಸೇರಿಕೊಂಡು. ಬಟ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆ ಫ್ಯಾಕ್ಟರ್. ಅಯೋಧ್ಯೆ ಉದ್ಘಾಟನೆ ಆದ 48 ಗಂಟೆಗಳ ಒಳಗೆ ಈ ಬೆಳವಣಿಗೆಯಾಗಿದೆ. ಕಾಂಗ್ರೆಸ್ ಸ್ಪಷ್ಟ ನಿಲುವನ್ನು ತಗೊಂಡಿತ್ತು, ಹೋಗಲ್ಲ ಅಂತ ಹೇಳಿತ್ತು. ಇದು ತೀವ್ರ ಟೀಕೆಗೆ ಗುರಿಯಾಗಿತ್ತು. ವಿಪಕ್ಷಗಳು ಬೇರೆ ಬೇರೆಯಾಗಿದ್ವು. ಆಪ್ ನಾವು ಹೋಗ್ತೀವಿ ಅಂತ ಹೇಳಿತ್ತು. ಹಾಗೆ ನೋಡಿದ್ರೆ ಮುಂಚಿನಿಂದ ಆಪ್ ರಾಮ ಮಂದಿರ ಪರವಾಗೇ ಇತ್ತು. ಕೇಜ್ರಿವಾಲ್ ಹಿಂದೂ ಅಂತ ಕರ್ಕೊಳ್ತಾ ಇದ್ರು, ಮಂತ್ರ ಪಠಣೆ ಮಾಡ್ತಿದ್ರು. ಇಡೀ ಕೇಜ್ರಿವಾಲ್ ಕ್ಯಾಬಿನೆಟ್ ಕೂತ್ಕೊಂಡು ಗಣಪತಿ ಮೂರ್ತಿ ಇಟ್ಟು ಭಜನೆ ಎಲ್ಲ ಮಾಡ್ತಾ ಇದ್ರು. ಗುಜರಾತ್ ಎಲೆಕ್ಷನ್ ಟೈಮ್ನಲ್ಲಂತೂ ಗಣೇಶ ಹಾಗೂ ಲಕ್ಷ್ಮಿ ಫೋಟೋ ಹಾಕಬೇಕು ದೇಶದ ಕರೆನ್ಸಿಲಿ ಅಂತ ಕೇಜ್ರಿವಾಲ್ ಆಗ್ರಹ ಮಾಡಿದ್ರು. ಇನ್ನು ಮಮತಾ ಬ್ಯಾನರ್ಜಿ ಕೂಡ ನನಗೆ ದೇವಸ್ಥಾನವೂ ಬೇಕು, ಚರ್ಚ್ ಮಸೀದಿನೂ ಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಧರ್ಮಗಳ ಗುರುಗಳನ್ನು ಕಟ್ಕೊಂಡು ಒಂದು ರೌಂಡ್ ಯಾತ್ರೆ ಮಾಡಿದ್ರು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿನನೇ. ಹೀಗಾಗಿ ಹಿಂದೂ ಮತ ಬ್ಯಾಂಕನ್ನು BJP ಗಟ್ಟಿ ಮಾಡ್ಕೊಳ್ತಿದ್ದ ಹಾಗೆ ವಿಪಕ್ಷಗಳಲ್ಲೆಲ್ಲ ಈಗ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ವಿಶೇಷವಾಗಿ INDIA ಕೂಟದಲ್ಲಿ BJP ವರ್ಸಸ್ ಕಾಂಗ್ರೆಸ್ ಅಂತ ಈ ರೀತಿ ನಡೆದು ಹಿಂದೂ ಮತ ಬ್ಯಾಂಕ್ BJP ಕಡೆಗೆ ಸಾಲಿಡ್ ಆದರೆ, ಲೋಕಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಎಲ್ಲ ಕಾಂಗ್ರೆಸ್ ಕಡೆಗೆ ಸಾಲಿಡಿಫೈ ಆದರೆ, ಧ್ರುವೀಕರಣ ಆದರೆ ನಮ್ಮ ಪಾತ್ರೆಗೆ ಏನು ಬೀಳುತ್ತೆ ಅನ್ನೋದು ಗೊಂದಲದಲ್ಲಿ ಉಳಿದ ಪಕ್ಷಗಳಿದ್ದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಸೈಡ್ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ ಇತರ ಪಕ್ಷಗಳು. ರಾಹುಲ್ ಗಾಂಧಿ ನಿನ್ನೆಯಷ್ಟೇ ದೇಶದಲ್ಲಿ ರಾಮನ ಅಲೆ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಮಾತ್ರ ಅಲ್ಲ, ಇತ್ತೀಚೆಗೆ BJPಗೆ ಆಹಾರ ಆಗುವಂಥ ಇನ್ನೊಂದಷ್ಟು ಇಂತಹ ವಿವಾದಾಸ್ಪದ ಹೇಳಿಕೆಗಳನ್ನು ಕಾಂಗ್ರೆಸ್ ಹಾಗೂ NCPಯವರು ಕೊಡ್ತಾನೇ ಬಂದಿದ್ದಾರೆ. DMK ಕೂಡ ತಮಿಳುನಾಡಿನಲ್ಲಿ ಲೈವ್ ಸ್ಕ್ರೀನ್ ತೋರಿಸೋದನ್ನು ಬ್ಯಾನ್ ಮಾಡಿತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ್ದು. ಆಮೇಲೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಬಂದ ನಂತರ ಸುಮ್ಮನಿರಬೇಕಾಯ್ತು ಅವರು. ಸೊ ಈ ಎಲ್ಲ ಬೆಳವಣಿಗೆಗಳನ್ನು BJP ಡೆಫಿನೆಟ್ಲಿ ಹಾಕಿ ಬಾಣ ನಾವು ಅದನ್ನು ತಿರ್ಸಿ ಬಿಡ್ತೀವಿ ಅಂತ ಕಾದು ಕೂತ್ಕೊಂಡಿದೆ. ಉಳಿದ ವಿಪಕ್ಷಗಳಿಗೆ, ಅದರಲ್ಲೂ ಕೂಡ ಈ ಉತ್ತರ ಮತ್ತು ಮಧ್ಯ ಭಾರತದ ವಿಪಕ್ಷಗಳಿಗೆ ಧರ್ಮ ಸಂಕಟ ಶುರುವಾಗಿದೆ ಈಗ. ಅದರಲ್ಲೂ ಇತ್ತೀಚೆಗೆ ಕಾಂಗ್ರೆಸ್ ಹಾಗೂ ಅವರ ಮಿತ್ರ ಪಕ್ಷಗಳನ್ನು BJP ಹಿಂದೂ ವಿರೋಧಿ ಅಂತ ಜೋರಾಗಿ ಹೇಳ್ತಾ ಇದೆ. ಸೊ ಇದು ಮುಂದೆ ದೊಡ್ಡ ಪ್ರಭಾವ ಬೀರೋಕ್ಕೂ ಮುಂಚೆ ನಾವು ಸರಿಯಾದ ದಾರಿಲಿ ಅಥವಾ ನಮಗೆ ಸೂಟ್ ಆಗೋ ದಾರಿಯಲ್ಲಿ ತಿರುಗಿಬಿಡೋಣ, ರೂಟ್ ಡೈವರ್ಷನ್ ಯಾವಾಗಲೇ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ಕೊಂಡಿರ್ಬೋದು, ಪ್ಲಾನ್, ಈ ಹೆಜ್ಜೆಗಳನ್ನು ಇಟ್ಟಿರ್ಬೋದು ಅಂತ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.